ಛೇ, ಏನಿದು? ಎಷ್ಟು ಸತಿ ಫೋನ್ ಮಾಡಿದ್ರು ಅತ್ತೆ ಮಾವ ಇಬ್ಬರೂ ಫೋನ್ ತೆಗಿತಾ ಇಲ್ವಲ್ಲ. ರಮ್ಯಾ ಹೋಗಿ 3 ದಿನ ಆಯಿತು. ಇನ್ನೂ ಯಾವಾಗ ಬರ್ತಾಳೆ ಇವಳು? ಅಯ್ಯೋ, ಏನು ಮಾಡ್ತಿದ್ದೀರಾ? ಫೋನ್ ತೆಗೀರಿ ಮಾವ. ತೆಗಿತಾನೆ ಇಲ್ವಲ್ಲ. ಬೆಳಿಗ್ಗೆಯಿಂದ ಒಂದು 50 ಸತಿ ಮಾಡಿದ್ದೀನಿ. ಯಾಕೆ ಎತ್ತುತ್ತಾ ಇಲ್ಲ? ಏನಾಯಿತು? ಅಮ್ಮ ಬೇರೆ ನೆನ್ನೆ ಕೇಳ್ತಾ ಇದ್ರು ಕರ್ಕೊಂಡು ಬಾ ಅಂತ. ಎಷ್ಟು ದಿನ ಅಂತ ನಾನು ನೆಪಗಳು ಹೇಳಿ ಏನು ಮಾಡಲಿ? ಯಾಕೆ ನಮ್ಮ ರಂಗ ಹಿಂಗೆ ಸಪ್ಪಗಿದ್ದಾನಲ್ಲ? ಏನಾಯ್ತು? ಹೆಂಡತಿ ಹೋದ್ಲು ಅಂತ ಇರಬೇಕು. ಹೋದ್ರೆ 3 ದಿನ ಆಯ್ತಪ್ಪ. ಕರ್ಕೊಂಬರ್ಬೇಕು ತಾನೆ. ನಿನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಕರ್ಕೊಂಬರ ಅಂತ. ಕರ್ಕೊಂಬರೋದ್ಬಿಟ್ಟು ಹಿಂಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಅಯ್ಯೋ, ಒಳ್ಳೆ ಹುಡ್ಗನಪ್ಪ ರಂಗ. ಅಮ್ಮ, ಏನೋ ಮಾಡ್ತಿದ್ಯಾ ಇಲ್ಲಿ? ಹೊಲ್ದತ್ರ ಹೋಗ್ತೀನಿ ಅಂತ ಹೇಳ್ದೆ ತಾನೆ. ಬೆಳಗ್ಗೆ ಇಲ್ಲೇ ಇಟ್ಕೊಂಡಿದ್ಯಪ್ಪ ಆ ಫೋನ್ ಹಿಡ್ಕೊಂಡು. ರಮ್ಮಿಗೆ ಏನಾದ್ರು ಫೋನ್ ಮಾಡಿದ್ದೇನೋ? ರಮ್ಮಿನ ಹತ್ರ ಮಾತಾಡ್ತಿದ್ದ? ಇಲ್ಲಮ್ಮ, ಇಲ್ಲ, ರಮ್ಯನ ಹತ್ರ ಅಲ್ಲ. ಮತ್ತೀಗ ರಮ್ಮಿನ ಹತ್ರ ಒಂದು ಫೋನ್ ಮಾಡಿ ಮಾತಾಡ್ದಲ್ವೇನೋ? ಮಾಡ್ಕೊಡು ಫೋನ, ಮಾತಾಡ್ತೀನಿ. ಅಲ್ಲ, 3 ದಿನ ಆಯ್ತು ಹೋಗಿ. ಬರಬೇಕಾ ಬೇಡವಾ? ನೀನು ಇತ್ತಾಗ ಹೋಗ್ತಿಲ್ಲ ಕರ್ಕೊಂಬರಕ್ಕೆ. ರಮ್ಯನೂ ಬರ್ತಾ ಇಲ್ಲ. ಮನೆ ಎಲ್ಲ ಬಿಕೋ ಅಂತೈತೆ. ನಿನ್ನ ತಂಗಿ ನಂದಿನೂ ಇಲ್ಲ ಮನೇಲಿ, ಅಳಿಯಂದ್ರು ಇಲ್ಲ. ನಾನು, ನೀನು, ನಿಮ್ಮಪ್ಪ 3 ಜನ. ಬೇಜಾರಾಗಲ್ವೇನೋ? ಬೇಗ ಕರ್ಕೊಂಬರ ರಮ್ಯನ. ಹ್ಞೂನಮ್ಮ, ಕರ್ಕೊಂಬರ್ಬೇಕು. ಇರಮ್ಮ, 1-2 ದಿನ ಆರಾಮಾಗಿದ್ದು ಬರಲಿ. ಇನ್ನೆಷ್ಟು ದಿನನೂ ಆರಾಮು? 3 ದಿನ ಇದ್ದುಬಿಟ್ಟು ಬರಬೇಕಪ್ಪ. 3 ದಿನ ಆಗೇ ಹೋಯ್ತು. ಹೊಸ್ದಾಗಿ ಮದುವೆ ಆಗಿದ್ದೀರಾ. ನನಗೆ ಗೊತ್ತಾಗಲ್ವ ಅಷ್ಟೂ? ನಾನು ನಿನ್ನ ಮೊನ್ನೆಯಿಂದನೂ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಬೇಜಾರಲ್ಲಿದ್ಯಾ. ಹೆಂಡ್ತಿನ ಕಳ್ಸ್ಕೊಟ್ಬಿಟ್ಟು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆಗ್ತದೇನೋ? ಹೋಗಿ ಕರ್ಕೊಂಬ ಅಂತವನು. ಪಾಪ ಅಲ್ಲಿ ರಮ್ಯನೂ ಹಂಗೆ ಕೊರಗ್ತಿರ್ತದೋ ಏನೋ, ನೀನು ಬಂದಿಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತ. ನಿಂದೊಳ್ಳೆ ಹುಡುಗಾಟನಪ್ಪ. ಹುಡುಗ ಕರ್ಕೊಂಬರದ್ಬಿಟ್ಟು ಹೋಗು, ಇವತ್ತೇ ಹೋಗಿ ಕರ್ಕೊಂಬ. ಇಲ್ಲಮ್ಮ, ಇನ್ನೊಂದು 2 ದಿನ ಇರಲಿ ಬಿಡು. ಪಾಪ ಅವಳಿಗೂ ತವ್ರ ಮನೇಲಿದ್ದರೆ ಖುಷಿ ಆಗುತ್ತೆ. ನನಗೇನು ಬೇಜಾರಿಲ್ಲ. ನಾನು ಏನೋ ಕೆಲಸದ ವಿಷಯದಲ್ಲಿ ಸ್ವಲ್ಪ ಬೇಜಾರಿತ್ತಷ್ಟೇ, ಏನಿಲ್ಲ. ಏನೋ ಕೆಲಸದ ವಿಷಯದಲ್ಲಿ ಅಂತ ಬೇಜಾರು? ಏನು ಅಂತ ಕೆಲಸ ಇದ್ದದ್ದು? ಹೊಲದ ಕೆಲಸ ನೋಡ್ಕೊಳಕ್ಕೆ ನಾವು ನಿಮ್ಮಪ್ಪ ಇಲ್ವಾ? ಹೋಗಿ ಕರ್ಕೊಂಬ. ಇಲ್ಲ ಅಂದರೆ ಒಂದು ಕೆಲಸ ಮಾಡು, ನೀನು ಹೋಗಿ ನಿಮ್ಮ ಅತ್ತೆ ಮನೇಲಿ 1-2 ದಿನ ಇದ್ದು ಬಾ. ಅವಳಿಗೂ ಇದ್ದಂಗೆ ಆಗ್ತದೆ, ನಿನ್ಗೂ ಅವಳ ಜೊತೆ ಇದ್ದಂಗೆ ಆಗ್ತದೆ. ಹಿಂಗೆ ಮಾಡು. ಅಲ್ಲಮ್ಮ, ನಾನು ಹೋದರೆ ನೀವಿಬ್ಬರೇ ಆಗ್ತೀರಲ್ಲ. ಬೇಡ ಬಿಡಮ್ಮ, ಬರಲಿ. ಅಯ್ಯೋ, ಏನಾಗಲ್ಲ ಹೋಗ. ನಾವೇನು ಎಳೆ ಮಕ್ಳ? ಇಬ್ಬರೇ ಇರ್ತೀವನಕ್ಕೆ. ಹೆಂಗ ನೋಡ್ಕೊತೀವಿ. ಹೋಗ್ಬಾ. ನೀನು ಇದ್ದು ಮಾಡೋ ಅಂಥ ಕೆಲಸ ಏನಿಲ್ಲ. ನೀನು ಹೋಗ್ಬಾ. ಅದಮ್ಮ, ಅದಲ್ಲಮ್ಮ. ಅಲ್ಲಾನು ಇಲ್ಲ, ಬೆಲ್ಲನಿಲ್ಲ. ನಡಿ ನಡಿ, ಬ್ಯಾಗು ಎಲ್ಲ ಬಟ್ಟೆ ಎಲ್ಲ ತುಂಬಿಕ್ಕಿದ್ದೀನಿ ನಾನೇ. ಈಗಲೇ ಹೋಗು. 1-2 ದಿನ ಅಂದರೆ 1 ವಾರ ಇರೋ. ನಮಗೇನು ಬೇಜಾರಿಲ್ಲ. ಇದ್ದು ಹೆಂಡ್ತಿನ ಕರ್ಕೊಂಬ. ಸರಿನಮ್ಮ, ಆಯಿತು. ಬಾ, ಒಳ್ಳೆ ಬಾ. ಬೇಗ ಸ್ನಾನ ಮಾಡ್ಕೊಂಡು ನೀರು ಕಾಯಿಸಿಟ್ಟಿದ್ದೀನಿ. ಅಂಡೆ ಒಲೆ ಉರಿ ಹಾಕಿದ್ದೆ. ಸ್ನಾನ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗು. ಅತ್ತೆ ಮಗನ ಮನೆಗೆ ಹೋಗ್ತಿದ್ಯಾ 1 ವಾರ ಇರೋಕ್ಕೆ. ಸರಿನಮ್ಮ, ಆಯಿತು. ಅಯ್ಯೋ, ಏನಿದು ಹಿಂಗಾಗೋಯ್ತಲ್ಲ. ಅಮ್ಮ ಬೇರೆ ಬಿಡಂಗೆ ಕಾಣ್ತಿಲ್ಲ ನನ್ನ. ಹೋಗು ಹೋಗು ಅಂತ. ಇವಾಗ ನಾನು ಹೋಗಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇದಕ್ಕೂ ಮೀರಿ ನಾನು ಬಲವಂತ ಮಾಡಿದ್ರೆ ಆಮೇಲೆ ಅನುಮಾನ ಬಂದ್ಬಿಡುತ್ತೆ. ಏನು ಮಾಡೋದು? ಇರಲಿ, ಅದೇನು ನೋಡೋಣ. ಅಲ್ಲಿ ಹೋದರೆ ಏನಾಗ್ತಿದೆ ಪರಿಸ್ಥಿತಿ ಅಂತನಾದರೂ ಗೊತ್ತಾಗುತ್ತೆ. ಹೋಗೋದೇ ಸರಿ ಅನಿಸುತ್ತೆ. ಅಲ್ಲಮ್ಮ, ನಿಮ್ಮ ಮಗಳಿಗೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ಹಿಂಗೆ ಮಾತಾಡ್ಬಿಟ್ಟು ಹೊರಟ್ಬಿಟ್ರಲ್ಲ. ಈ ರೀತಿ ಎಲ್ಲ ಮಾತಾಡಿದ್ರೆ ಇದು ಯಾಕೋ ಸರಿ ಹೋಗಂಗೆ ಕಾಣಲ್ಲ. ಹೌದು ಡಾಕ್ಟ್ರೆ, ನಮ್ಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಅವಳು ಎಷ್ಟೇ ಹೇಳಿದ್ರು ನಮ್ಮ ಮಾತೇ ಕೇಳ್ತಾ ಇಲ್ಲ. ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ರಮ್ಮ, ನಿಮ್ಮ ಯಜಮಾನ್ರ ಆರೋಗ್ಯ ಸರಿ ಇಲ್ಲ. ನಿಮ್ಮ ಮಗಳೇನಾದರೂ ಇವಾಗ ಬುದ್ಧಿ ಕಲಿತು ಗಂಡನ ಮನೆಗೆ ಹೋಗಿಲ್ಲ ಅಂತಂದರೆ ಅದೇ ಚಿಂತೆಲಿ ನಿಮ್ಮ ಯಜಮಾನ್ರಿಗೆ ಏನು ಬೇಕಾದರೂ ಆಗ್ಬೋದು. ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ನಿಮ್ಮ ಯಜಮಾನ್ರು ಜೀವ ಕಾಪಾಡ್ಕೊಳ್ಳೋದು ನಿಮ್ಮ ಕೈಲಿ, ನಿಮ್ಮ ಮಗಳ ಕೈಲಿದೆ. ನಾವು ಬರೀ ಮಾತ್ರೆ ಕೊಡ್ಬೋದು ಅಷ್ಟೇ. ದೇಹಕ್ಕೆ ಕಾಯಿಲೆಗೆ ಮಾತ್ರೆ ಕೊಡ್ಬೋದು, ಆದರೆ ಮನಸ್ಸಿನ ರೋಗಕ್ಕೆ ಮದ್ದಿಲ್ಲ ಕಣಮ್ಮ. ಗೊತ್ತು ಡಾಕ್ಟ್ರೆ ನಮಗೆ, ಆದರೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡ್ತೀರಾ ನೋಡಮ್ಮ, ನಿಮ್ಮ ಮಗಳಿಗೆ ಬುದ್ಧಿ ಬರಬೇಕಷ್ಟೆ. ನಾನಿನ್ನು ಹೊರಡ್ತೀನಿ. ಮತ್ತೇನಾದರೂ ತೊಂದರೆ ಆದರೆ ಫೋನ್ ಮಾಡಿ, ಬರ್ತೀನಿ. ಸರಿ ಡಾಕ್ಟ್ರೆ. ರೀ, ದಯವಿಟ್ಟು ರೀ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನೋಡಿ, ಡಾಕ್ಟ್ರು ಹೇಗೆ ಹೇಳ್ತಾ ಇದ್ದಾರೆ. ನಿಮ್ಗೇನಾರು ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡಲಿ ರೀ? ಇಲ್ಲ ಭಾರತಿ, ಇಲ್ಲ, ಏನಾಗಲ್ಲ ಬಿಡು. ನೀವು ಏನಾಗಲ್ಲ ಅಂತೀರಾ, ಆದರೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀರಾ. ನನಗೇನು ಗೊತ್ತಾಗಲ್ವಾ ಹೇಳಿ? ಯಾವತ್ತೂ ಆಗದಿರೋ ಅಂಥದ್ದು ಇವಾಗ ಆಗ್ತಿದೆ ಅಂದರೆ ನನಗೆ ಗೊತ್ತಾಗಲ್ವಾ? ಏನು ಮಾಡೋದು ಭಾರತಿ? ನನ್ನ ಚಿಕ್ಕ ಮಗಳ ಜೀವನ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳ ಜೀವನದ ಬಗ್ಗೆ ನಾನು ಏನೇನೋ ಕನಸು ಕಂಡಿದ್ದೆ, ಆದರೆ ಏನೂ ಆಗಲಿಲ್ಲ. ರೀ, ನೊಂದ್ಕೋಬೇಡ್ರಿ, ದೇವರಿದ್ದಾನೆ. ಏನು ನೊಂದ್ಕೊಂಬಾರ್ದು? ಏನು ದೇವರಿದ್ದಾನೋ? ರೀ, ನಾನೊಂದು ವಿಷಯ ಮಾತಾಡೋಣ ಅಂದ್ಕೊಂಡೆ. ಅದೇ ನಿಮ್ಮ ತಂಗಿ ಇದ್ದಾಳಲ್ಲ, ನಿಮ್ಮ ತಂಗಿನ ಸ್ವಲ್ಪ ದಿನ ಇಲ್ಲಿ ಕರೆಸ್ಕೊಂಡ್ರೆ ಹೇಗೆ? ಏನೋ ಸಾವಿತ್ರಿನಾ? ಹೌದು ರೀ, ಸಾವಿತ್ರಿನೇ ಸರಿ ಇದಕ್ಕೆಲ್ಲ. ಸಾವಿತ್ರಿ ಚೆನ್ನಾಗಿ ಬಗ್ಗಿಸ್ತಾಳೆ. ನಾವು ಹೆತ್ತೋರಲ್ವ, ಮಕ್ಕಳನ್ನ ನೋಯ್ಸೋಕ್ಕೆ ಯೋಚನೆ ಮಾಡ್ತೀವಿ. ಆದರೆ ಅವಳು ಹಾಗಲ್ಲ.
ನೀವೇ ನೋಡಿದ್ರಲ್ವಾ ಮದುವೆ ಸೆಟ್ ಆದಾಗ ಇಲ್ಲಿ ಬಂದು ಎಷ್ಟೆಲ್ಲ ಕಲಿಸಿದ್ರು ಇವಳಿಗೆ ಅಂತ. ನೋಡೋಣ ರೀ, ಅದೊಂದು ಪ್ರಯತ್ನ ಮಾಡೋಣ, ಕರ್ಸೋಣ ರೀ. ಸರಿ ಬರ್ತಿ, ಆಯಿತು, ಫೋನ್ ಮಾಡು. ಸರಿ ರೀ, ಇವತ್ತೇ ಫೋನ್ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ರಮ್ಯಂಗೆ ಅವ್ಳು ಮಾಡಿರೋ ತಪ್ಪೊಳಗೆ ಅರ್ಥ ಆಗೇ ಆಗುತ್ತೆ. ನೋಡಿ, ಸಾವಿತ್ರಿ ಬಂದಮೇಲೆ ನಮ್ಮನೇಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂತ ನನಗೆ ಯಾಕೋ ಇದೇ ಸರಿ ಅಂತ ಅನ್ನಿಸ್ತಾ ಇದೆ ರೀ. ಆದರೆ ನೀವು ಮಾತ್ರ ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಸಾವಿತ್ರಿ ರಮ್ಯಂಗೆ ಏನು ಬೇಕಾದರೂ ಶಿಕ್ಷೆ ಕೊಡಲಿ, ಏನು ಬೇಕಾದರೂ ಮಾತಾಡಲಿ, ಏನು ಬೇಕಾದರೂ ಅವಮಾನ ಮಾಡಲಿ. ಆದರೆ ನಾವು ಮಾತ್ರ ಅದಕ್ಕೆ ಏನೂ ಮಾತಾಡೋದು ಬೇಡ. ಮಗಳು ಅಂತ ನಾವು ಬೇಜಾರು ಮಾಡ್ಕೊಳ್ಳೋದೇ ಬೇಡ ರೀ. ಯಾಕಂದರೆ ಅವಳ ಜೀವನ ಸರಿ ಹೋಗಬೇಕು, ಅದೇ ನಮ್ಮ ಮುಖ್ಯ ಇವಾಗ. ಪಾಪ ಅಳಿಯಂದ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ, ಅವ್ರ ಮನೆಯವ್ರಿಗೆ ಏನು ಉತ್ತರ ಕೊಡ್ತಿದ್ದಾರೋ ಗೊತ್ತಿಲ್ಲ. 3 ದಿನ ಆಯಿತು ಅವಳು ಮನೆ ಬಿಟ್ಟು ಬಂದು. ನನಗೆ ತುಂಬಾ ಭಯ ಆಗ್ತಿದೆ. ಅಂತ ಅಳಿಯಂದ್ರು ಸಿಕ್ಕಿರೋದಕ್ಕೆ ನಮ್ಮ ಅದೃಷ್ಟ. ಬೇರೆ ಯಾರು ಆಗಿದ್ದಿದ್ರೆ ಇಷ್ಟೊತ್ತು ನೀನೇ ಬೇಡ ಅಂದ್ಬಿಟ್ಟು ಡಿವೋರ್ಸ್ ಕೊಟ್ಟಿರೋರು. ಆದರೆ ಪಾಪ ನಮ್ಮ ಅಳಿಯಂದ್ರು ರಮ್ಯಂಗೋಸ್ಕರನೇ ಕಾಯ್ತಾ ಇದ್ದಾರೆ. ಬೆಳಗ್ಗೆಯಿಂದ ಒಂದು 50 ಸತಿ ಫೋನ್ ಮಾಡಿದ್ದಾರೆ. ನಾನು ಎತ್ತೇ ಇಲ್ಲ ಗೊತ್ತಾ. ಏನು ಹೇಳಿ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ, ಅವಳು ಬೇರೆ ಏನೇನೋ ಮಾತಾಡ್ತಾಳೆ. ಅದಕ್ಕೆ ನಾನು ಫೋನೇ ಎತ್ತಿಲ್ಲ ರೀ. ಅಯ್ಯೋ ಭಾರತಿ, ಏನಕ್ಕೆ ಹಾಗೆಲ್ಲ ಮಾಡೋಕ್ಕೋದೆ? ಫೋನ್ ಎತ್ಬಿಟ್ಟು ಏನಾದರೂ ಹೇಳಬೇಕಲ್ವಾ? ಏನು ಅಂದ್ಕೊಂಡ್ರೋ ಏನೋ. ಫೋನ್ ಮಾಡು ಮೊದಲು. ಹಾಂ ರೀ, ಮಾಡ್ತೀನಿ. ನಾನು ಒಂದು ವಾರ ಇಲ್ಲೇ ಇರ್ಸ್ಕೊತೀನಿ ಅಂತ ಹೇಳ್ತೀನಿ. ಸರಿ ಭಾರತಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೋಸ್ಕರ 2 ವಿಡಿಯೋನ ಹಾಕಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.